ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಕರ್ಣ ಏನಂತಂದರೆ ಸುಮತಿ ದುಡ್ಡು ಕೇಳ್ತಾಳೆ. ದುಡ್ಡು ಕೇಳಿದಾಗ ಕರ್ಣ ಹಿಂದೆ ಮುಂದೆ ಯೋಚನೆ ಮಾಡ್ದಾನೆ ತುಂಬ ದುಡ್ಡು ಕೊಡ್ತಾರೆ. ಆಗ ನಿಧಿಗೆ ಶಾಕ್ ಆಗುತ್ತೆ. ಏನಿದು ಕರ್ಣ ಸರ್ ಸುಮತಿ ಅತ್ತೆಗೆ ಇಷ್ಟೊಂದು ದುಡ್ಡು ಕೊಡ್ತಿದ್ದಾರಲ್ಲ ಅಂತ ಶಾಕ್ ಆಗುತ್ತೆ. ಆಗ ಕರ್ಣ ಸರ್ ನನ್ನ ಒಂದು ಕೇಳಲ್ಲ, ಬೇಜಾರಾಗಬೇಡಿ ಅಂತ ಹೇಳ್ತಾಳೆ. ಸರಿ ನಿಧಿ ಅವರೇ ಕೇಳಿ ಅಂತ ಹೇಳ್ತಾರೆ. ಅಲ್ಲ, ಸುಮತಿ ಅತ್ತೆ ಅಷ್ಟೊಂದು ದುಡ್ಡು ತೊಗೊಂಡ್ರೆ ಯಾಕೆ ಅಂತ ಕೇಳ್ತಾಳೆ. ಅದು ಅವ್ರು ಖರ್ಚು ಮಾಡೋಕ್ಕೆ ಅಂತ ಹೇಳ್ತಾರೆ. ಏನು ಖರ್ಚಿಗೆ ಅಷ್ಟೊಂದು ದುಡ್ಡಾ ಅಂತ ಕೇಳಿದಾಗ, ಹೌದು ಸುಮತಿ ಚಿಕ್ಕಮ್ಮ ಯಾವಾಗಲೂ ಹಾಗೇನೆ, ಅವ್ರು ಕೇಳಿದಾಗೆಲ್ಲ ಅಷ್ಟು ದುಡ್ಡು ಕೊಡಲೇಬೇಕು, ಮುಂಚೆಯಿಂದನೂ ಹಾಗೇ ಕೊಡ್ತಾ ಇದ್ದೀನಿ. ಆದರೆ ಈಗ ನೀವು ಬಂದ ತಕ್ಷಣ ಕೊಡಲಿಲ್ಲ ಅಂತ ಹೇಳಿದರೆ ನೀವೇ ಹೇಳಿದ್ದೀರಾ ಅಂತ ತಪ್ಪಾಗುತ್ತೆ ಅಂತ ಹೇಳಿದಾಗ, ಅಲ್ಲಿ ಸರ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಾ? ಅಲ್ಲ ಸರ್, ಈಗಾದರೆ ಹೇಗೆ, ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಂತ ನಿಧಿ ಕೇಳ್ತಾಳೆ. ಆಗ ನಿಧಿಯವರೇ, ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಅಂತ ನೀವಿದ್ದೀರಲ್ಲ ಅಂತ ಕರ್ಣ ಹೇಳ್ತಾರೆ. ಅಲ್ಲೇ ಸರ್ ಅಂತ ಹೇಳಿದ ತಕ್ಷಣ, ನೀವೇನೂ ಬೇಜಾರಾಗಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ, ನನಗೋಸ್ಕರ ನೀವಿದ್ದೀರಲ್ಲ ಸಾಕು ಅಂತ ಹೇಳ್ತಾರೆ. ಸೊ ನಿಧಿ ಮತ್ತೆ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಯೋಚನೆ ಮಾಡ್ತಾ ನಿಂತ್ಕೊಂಡು ಮತ್ತೆ ರೂಮ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ. ಅಲಂಕಾರ ಮಾಡಿಬಿಟ್ಟು ಕೇಕ್ ತರ್ತಾಳೆ. ಕೇಕ್ ತಂದು ರೆಡಿ ಮಾಡಿ, ಕರ್ಣ ಸರ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಕರ್ಕೊಂಡು ಹೋಗ್ತಾಳೆ. ಸರ್ಪ್ರೈಸಾ ನನಗೆ, ಏನು ಅಂತ ಕೇಳ್ತಾರೆ. ಬನ್ನಿ ನೀವು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ವಾವ್ ನಿಧಿಯವರೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೀರಾ, ಕೇಕೆಲ್ಲ ತರಿಸಿದ್ದೀರಾ, ಇವತ್ತು ನಿಮ್ಮ ಬರ್ತಡೇನಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ನಿಜ ಹೇಳಿ, ನನಗೆ ಗೊತ್ತೇ ಆಗಲಿಲ್ಲ ನಿಮ್ಮ ಬರ್ತಡೇನಾ ಅಂತ ಕೇಳ್ತಾರೆ. ಇಲ್ಲ ಕಣ ಸರ್, ನೀವು ಬೇಜಾರಾಗಿದ್ರಲ್ಲ, ನಿಮಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಅಲಂಕಾರ ಮಾಡಿದೆ, ನಾನೇ ಕೇಕ್ ತರಿಸಿದೆ, ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಖುಷಿ ಆಯಿತಾ ನಿಮಗೆ ಅಂತ ಕೇಳ್ತಾರೆ ನಿಧಿ. ಆಗ ತುಂಬ ಖುಷಿ ಆಯಿತು ನಿಧಿ ಅವರೇ, ಅದಕ್ಕೆ ಹೇಳಿರೋದು ನಾನು, ನನಗೋಸ್ಕರ ಅಂತ ನೀವಿದ್ದೀರಾ, ಯಾವಾಗಲೂ ನೀವು ನನ್ನ ಜೊತೆ ಇರಬೇಕು, ನೀವು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ನನಗೆ, ಅದೇ ನನಗೆ ಖುಷಿ ಅನ್ನೋ ಮಾತನ್ನು ನಮ್ಮ ಕರ್ಣ ಕೂಡ ಹೇಳ್ತಾರೆ. ಆಗ ಇಬ್ಬರು ಕೂಡಿ ಕೇಕ್ ಕಟ್ ಮಾಡ್ತಾರೆ. ಖುಷಿಯಿಂದ ಆಚರಣೆ ಮಾಡ್ಕೊಳ್ತಾ ಇರ್ತಾರೆ. ತಮ್ಮ ಖುಷಿನ ಏನಂತಂದರೆ ಇಬ್ಬರು ಕೂಡ ಕೇಕ್ ತಿನ್ನಿಸೋದ್ರ ಮೂಲಕ, ಕಟ್ ಮಾಡೋದ್ರ ಮೂಲಕ ಖುಷಿ ಪಡ್ತಾ ಇರ್ತಾರೆ. ಅದನ್ನು ರಮೇಶ್ ನೋಡ್ತಾರೆ. ರಮೇಶ್ ನೋಡಿದ್ರೆ ಸುಮ್ಮನೆ ಇರ್ತಾರೆ. ಹೊಟ್ಟೆ ಉರಿಯೋದಂತೂ ಪಕ್ಕ ಅಲ್ವಾ ಅವ್ರಿಗೆ. ಹೋಗಿ ಇದ್ದಕ್ಕಿದ್ದಂಗೆ ಜೋರಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಮನೆಯಲ್ಲಿ ನಮಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ, ಹಾಗೆ ಹೀಗೆ ಅಂತ ಜೋರಾಗಿ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಏನಾಗಿದೆಯೋ ನಿನಗೆ, ಯಾಕೋ ಇಷ್ಟೊಂದು ಜೋರು ಮಾಡ್ತಿದ್ಯಾ, ಯಾಕೋ ಇಷ್ಟೊಂದು ಕೂಗಾಡ್ತಿದ್ಯಾ ಅಂತ ಅಜ್ಜಿ ಕೇಳ್ತಾರೆ. ಹೀಗೆ ಒಂದಕ್ಕೊಂದು ಮಾತು ಬೆಳೆದ್ಬಿಟ್ಟು ಜಗಳ ತುಂಬ ಜೋರಾಗಿ ಆಗುತ್ತೆ. ಇವರಿಬ್ಬರು ರೂಮಲ್ಲಿ ಕೇಕನ್ನು ಕಟ್ ಮಾಡ್ತಿರ್ಬೇಕಾದ್ರೆ, ಏನಿದು ಮನೆಯಲ್ಲಿ ಗಲಾಟೆ ಕೇಳಿ ಬರ್ತಾ ಇದೆಯಲ್ಲ, ಏನಾಯಿತು ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ನಿಧಿನ ಕರ್ಕೊಂಡು ಬರ್ತಾರೆ ನಮ್ಮ ಕರ್ಣ. ಅಷ್ಟೊತ್ತಿಗಾಗಲೇ ರಮೇಶ ಜೋರಾಗಿ ಜಗಳ ಮಾಡ್ತಿರ್ತಾನೆ. ಈ ಮನೇಲಿ ನನಗೆ ಏನೂ ನಡೀತಾ ಇಲ್ಲ, ನನ್ನ ಮಾತು ಕೇಳೋರು ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಓದರಾಡ್ತಿರ್ಬೇಕಾದ್ರೆ, ಅಲ್ಲ ಕೊಡೋ ಏನಾಯ್ತು ಈಗ ನಿನಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಜೋರು ಮಾಡ್ತಾರೆ. ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ಲ ಅಂದಮೇಲೆ ಈ ಮನೇಲಿ ಇರೋದಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಮೇಶ್ ಹೇಳ್ತಾರೆ. ಆಗ ಅವ್ರ ಮಗ ಕೂಡ ಹಾಗೆ ಹೇಳ್ತಾರೆ. ಹೇಳಿದ ತಕ್ಷಣ ಇನ್ನೇನು ಮನೆ ಬಿಟ್ಟು ಹೋಗೋಕ್ಕೆ ಅಪ್ಪ ಮಗ ರೆಡಿ ಆಗ್ತಾರೆ. ರೆಡಿ ಆದಾಗ ಕರ್ಣ ಬರ್ತಾನೆ. ಅಜ್ಜ ಹೇಳಿರೋ ಮಾತನ್ನು ನೆನಪು ಮಾಡ್ಕೋತಾರೆ. ಈ ಮನೆ ಹೊಡಿಬಾರ್ದು, ಈ ಕುಟುಂಬ ಕುಟುಂಬ ಇರಬೇಕು ಅಂತ ಅವರ ತಾತ ಹೇಳಿರೋ ಮಾತನ್ನು ನೆನೆಸ್ಕೊಂಡು, ನೋಡಿ ದಯವಿಟ್ಟು ನೀವು ಮನೆ ಬಿಟ್ಟು ಹೋಗಬೇಡಿಯಪ್ಪ, ನಿಮ್ಮ ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳಕ್ಕೆ ಹೋಗ್ತಾರೆ. ಅಲ್ಲಿಗೆ ಸಂಜಯ್ ಕೂಡ ಒಂದು ಮಾತನ್ನು ಹೇಳ್ತಾನೆ, ಆಸ್ತಿ ಬೇಕು ಅನ್ನೋ ವಿಚಾರ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.